ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಸಾಹಿತ್ಯ ಲೋಕದ ಪ್ರಪ್ರಥಮಗಳ ಮೇಲೆ ಒಟ್ಟು 100 ಪ್ರಶ್ನೆಗಳನ್ನು ಮಾಡಿದ್ದೀನಿ ಮತ್ತು ಅವಕ್ಕೆ ಉತ್ತರಗಳನ್ನು ನೀಡಿದ್ದೀನಿ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅನ್ನೋದೇ ನನ್ನ ಆಸೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬನ್ನಿ ಪ್ರಾರಂಭಿಸೋಣ. ಕನ್ನಡದ ಮೊಟ್ಟ ಮೊದಲ ಪದ ಇಸಿಲ. ಇದು ಯಾವ ಶಾಸನದಲ್ಲಿದೆ? ಇದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿರೋದನ್ನು ನಾವು ನೋಡಬಹುದು. ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಅತಿ ಪ್ರಾಚೀನ ಶಾಸನಗಳು ಅವು ಅಶೋಕನ ಶಾಸನಗಳು. ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ನಾವು ಅಶೋಕನ ಶಾಸನಗಳು ದೊರೆತಿರೋದನ್ನು ನೋಡಬಹುದು? ಉತ್ತರ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟ್ಟಿರಾಮೇಶ್ವರ ಎಂಬ ಸ್ಥಳಗಳಲ್ಲಿ ದೊರಕಿರೋದನ್ನು ನೋಡಬಹುದು. ಎರಡನೇದು, ರಾಯಚೂರು ಜಿಲ್ಲೆಯ ಮಸ್ಕಿ, ಗವಿಮಠ ಮತ್ತು ಪಾಲ್ಕಗುಂಡು ಎಂಬ ಸ್ಥಳಗಳಲ್ಲಿ ದೊರೆತಿರೋದನ್ನು ನಾವು ನೋಡಬಹುದಾಗಿದೆ. ಮೂರನೇ ಪ್ರಶ್ನೆ, ಕರ್ನಾಟಕದ ಪ್ರಥಮ ರಾಜವಂಶ ಯಾವುದು? ಕರ್ನಾಟಕದ ಪ್ರಥಮ ರಾಜವಂಶ ಕದಂಬ ರಾಜವಂಶವಾಗಿದೆ. ನಾಲ್ಕನೇ ಪ್ರಶ್ನೆ, ಕರ್ನಾಟಕವನ್ನು ಆಳಿದ ಮೊದಲ ಅರಸು ಯಾರು? ಕರ್ನಾಟಕವನ್ನು ಆಳಿದ ಮೊದಲ ಅರಸು ಮಯೂರ ಶರ್ಮ ಅಥವಾ ಮಯೂರ ವರ್ಮ. ಐದನೇ ಪ್ರಶ್ನೆ, ಕರ್ನಾಟಕದ ಮೊದಲ ಶಾಸನ ಯಾವುದು? ಕರ್ನಾಟಕದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಆರನೇ ಪ್ರಶ್ನೆ, ಹಲ್ಮಿಡಿ ಶಾಸನವು ಎಷ್ಟರಲ್ಲಿ ದೊರೆಯಿತು? ಹಲ್ಮಿಡಿ ಶಾಸನವು 450ರಲ್ಲಿ ದೊರೆಯಿತು. ಏಳನೇ ಪ್ರಶ್ನೆ, ಮೊಟ್ಟ ಮೊದಲ ತ್ರಿಪದಿಯನ್ನು ಒಳಗೊಂಡ ಶಾಸನ ಯಾವುದು? ಕನ್ನಡದ ಮೊಟ್ಟ ಮೊದಲ ತ್ರಿಪದಿಯನ್ನು ಒಳಗೊಂಡ ಶಾಸನ ಕಪ್ಪೆಹರಭಟ್ಟನ ಬಾದಾಮಿ ಶಾಸನವಾಗಿದೆ. ಎಂಟನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಕೃತಿ ರಚನಾಕಾರ ಯಾರು? ಕನ್ನಡದ ಮೊಟ್ಟ ಮೊದಲ ಕೃತಿ ರಚನಾಕಾರ ಯಾರಂದರೆ ಶ್ರೀ ವಿಜಯ. ಒಂಬತ್ತನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು? ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ. ಇದರ ಕರ್ತೃ ಶ್ರೀ ವಿಜಯ. ಹತ್ತನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. 11ನೇ ಪ್ರಶ್ನೆ, ಕನ್ನಡದ ಕೃತಿಕಾರರಿಂದ ಅನುಕರಣೆಗೊಳಪಟ್ಟ ಮೊಟ್ಟ ಮೊದಲ ಕೃತಿ ಯಾವುದು? ದಂಡಿಯ ಕಾವ್ಯಾದರ್ಶ. ಕವಿರಾಜ ಮಾರ್ಗಕಾರ ಅನುಕರಣಿಸಿದ್ದಾನೆ. ಈ ದಂಡಿಯ ಕಾವ್ಯಾದರ್ಶವನ್ನು ಇಟ್ಕೊಂಡು ಶ್ರೀ ವಿಜಯನು ಕವಿರಾಜ ಮಾರ್ಗವನ್ನು ಬರೆದಿರುವಂಥದ್ದು. ಕವಿರಾಜ ಮಾರ್ಗ ಕೃತಿಗೆ ಆಧಾರ ಗ್ರಂಥ ದಂಡಿಯ ಕಾವ್ಯಾದರ್ಶ. 12ನೇ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಕನ್ನಡದ ಆದಿಕವಿ ಎಂದು ಪಂಪನನ್ನು ಕರೆಯಲಾಗುತ್ತದೆ. 13ನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ಯಾವುದು? ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. 14ನೇ ಪ್ರಶ್ನೆ, ಆದಿಪುರಾಣವನ್ನು ಎಷ್ಟರಲ್ಲಿ ಬರೆಯಲಾಯಿತು? ಆದಿಪುರಾಣವನ್ನು 940ರಲ್ಲಿ ಬರೆಯಲಾಯಿತು. 15ನೇ ಪ್ರಶ್ನೆ, ಕನ್ನಡದ ಮೊದಲ ರತ್ನತ್ರಯ ಯಾರು? ಕನ್ನಡದ ಮೊದಲ ರತ್ನತ್ರಯ ಎಂದು ಪಂಪನನ್ನು ಕರೀತೀವಿ. ಎರಡನೇ ರತ್ನತ್ರಯ ಯಾರು? ಕನ್ನಡದ ಎರಡನೇ ರತ್ನತ್ರಯ ಪೊನ್ನ. ಕನ್ನಡದ ಮೂರನೇ ರತ್ನತ್ರಯ ಎಂದು ಯಾರನ್ನು ಕರೆಯುತ್ತೇವೆ? ರನ್ನ. ಕನ್ನಡದ ರತ್ನತ್ರಯರು ಎಂದು ಯಾರನ್ನು ಕರೆಯಲಾಗುತ್ತದೆ? ಮೊದಲು ಪಂಪ, ಆಮೇಲೆ ಪೊನ್ನ, ನಂತರ ರನ್ನ. ಪಂಪ, ಪೊನ್ನ, ರನ್ನ ಇವರನ್ನು ನಾವು ಕನ್ನಡದ ರತ್ನತ್ರಯರು ಅಂತ ಕರಿತೀವಿ. 19ನೇ ಪ್ರಶ್ನೆ, ಕನ್ನಡದ ಪ್ರಥಮ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಪೊನ್ನ. ಕನ್ನಡದ ಎರಡನೇ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ? ರನ್ನ. ಕನ್ನಡದ ಮೂರನೇ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಜನ್ನ. ಕನ್ನಡದ ಮೂವರು ಕವಿ ಚಕ್ರವರ್ತಿಗಳು ಯಾರ್ಯಾರು ಅಂದರೆ ಪೊನ್ನ, ರನ್ನ, ಜನ್ನ. 23ನೇ ಪ್ರಶ್ನೆ, ಕನ್ನಡದ ಪ್ರಥಮ ಸಂಪೂರ್ಣ ಕಂದದಲ್ಲೇ ರಚನೆಯಾದ ಕೃತಿ ಯಾವುದು? ಕನ್ನಡ ಭಾಷೆಯಲ್ಲೇ ಪ್ರಪ್ರಥಮ ಬಾರಿಗೆ ಸಂಪೂರ್ಣ ಕಂದದಲ್ಲಿ ರಚನೆಯಾದಂತಹ ಕೃತಿ ಯಾವುದು ಅಂದರೆ ಯಶೋಧರ ಚರಿತೆ. ಯಶೋಧರ ಚರಿತೆಯನ್ನು ಬರೆದವರು ಯಾರು? ಯಶೋಧರ ಚರಿತೆಯ ಕರ್ತೃ ಬಂದು ಜನ್ನ. 25ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಗಾರ್ತಿ ಯಾರು? ಕನ್ನಡದ ಮೊದಲ ವಚನಗಾರ್ತಿ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಕವಯತ್ರಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರನ್ನ ಅಂತಂದರೆ ಅಕ್ಕ ಮಹಾದೇವಿಯವರನ್ನು ನಾವು ಕನ್ನಡದ ಮೊದಲ ಕವಯತ್ರಿ ಎಂದು ಕರೆಯಲಾಗುತ್ತದೆ. 27ನೇ ಪ್ರಶ್ನೆ, ಕನ್ನಡದ ಮೊದಲ ಶೃಂಗಾರ ಕಾದಂಬರಿ ಯಾವುದು?
ಚತುರೋಲ್ಲಾಸಿ. 28ನೇ ಪ್ರಶ್ನೆ, ಚತುರೋಲ್ಲಾಸಿ ಕಾದಂಬರಿ ಬರೆದವರು ಯಾರು? ಅದರ ಕರ್ತೃ ಗುಬ್ಬಿ ಮುಂಗಾರಾಧ್ಯ. 29ನೇ ಪ್ರಶ್ನೆ, ಮೊದಲ ವಿಷಯ ವಿಶ್ವಕೋಶ ಯಾವುದು? ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ. 40ನೇ ಪ್ರಶ್ನೆ, ವಿವೇಕ ಚಿಂತಾಮಣಿಯನ್ನು ಬರೆದವರು ಯಾರು? ವಿವೇಕ ಚಿಂತಾಮಣಿಯನ್ನು ಬರೆದವರು ನಿಜಗುಣ ಶಿವಯೋಗಿಗಳು. 41ನೇ ಪ್ರಶ್ನೆ, ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಯಾವುದು? ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕಾರಕ ಅನ್ನೋದು. ಕನ್ನಡದ ಮೊದಲ ಗದ್ಯ ನಿಘಂಟು ಯಾವುದು? ಕನ್ನಡ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ ಎಂಬುದು. 43ನೇ ಪ್ರಶ್ನೆ, ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. 44ನೇ ಪ್ರಶ್ನೆ, ಜಾತಕ ತಿಲಕ ಗ್ರಂಥದ ಕರ್ತೃ ಯಾರು? ಜಾತಕ ತಿಲಕ ಗ್ರಂಥದ ಕರ್ತೃ ಶ್ರೀಧರಾಚಾರ್ಯರು. 45ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು? ಕನ್ನಡದ ಮೊದಲ ಗದ್ಯ ಗ್ರಂಥ ಒಡ್ಡರಾಧನೆ. 46ನೇ ಪ್ರಶ್ನೆ, ಒಡ್ಡರಾಧನೆಯ ಕರ್ತೃ ಯಾರು? ಒಡ್ಡರಾಧನೆಯ ಕರ್ತೃ ಶಿವಕೋಟ್ಯಾಚಾರ್ಯರು. 47ನೇ ಪ್ರಶ್ನೆ, ಕನ್ನಡದ ಮೊದಲ ಛಂದೋಕೃತಿ ಯಾವುದು? ಕನ್ನಡದ ಮೊದಲ ಛಂದೋಕೃತಿ ಛಂದೋಬುದಿ. 48ನೇ ಪ್ರಶ್ನೆ, ಛಂದೋಬುದಿಯ ಕರ್ತೃ ಯಾರು? ಛಂದೋಬುದಿಯ ಕರ್ತೃ ನಾಗವರ್ಮ. 49ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಯಾರು? ಕನ್ನಡದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ರುದ್ರ ಭಟ್ಟ. 50ನೇ ಪ್ರಶ್ನೆ, ರುದ್ರಭಟ್ಟನ ಕಾಲ ಎಷ್ಟು? ರುದ್ರಭಟ್ಟನ ಕಾಲ 1193ರಿಂದ 1223. 51ನೇ ಪ್ರಶ್ನೆ, ಸಂಸ್ಕೃತದ ಪುರಾಣವನ್ನು ಕನ್ನಡಕ್ಕೆ ತಂದ ಮೊದಲ ಕವಿ ಯಾರು? ಯಾರಂದರೆ ರುದ್ರ ಭಟ್ಟ. ಸಂಸ್ಕೃತದ ಯಾವ ಪುರಾಣವನ್ನು ರುದ್ರಭಟ್ಟನು ಕನ್ನಡಕ್ಕೆ ತಂದನು? ಯಾವುದು? ವಿಷ್ಣು ಪುರಾಣ. 52ನೇ ಪ್ರಶ್ನೆ, ವಿಷ್ಣು ಪುರಾಣವನ್ನು ಆಧಾರವಾಗಿಟ್ಟುಕೊಂಡು ರುದ್ರಭಟ್ಟನು ಕನ್ನಡದಲ್ಲಿ ಬರೆದ ಗ್ರಂಥ ಯಾವುದು? ಯಾವುದು? ಜಗನ್ನಾಥ ವಿಜಯ. 53ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಗೋವೈದ್ಯ ಶಾಸ್ತ್ರ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲ ಗೋವೈದ್ಯ ಶಾಸ್ತ್ರ ಗ್ರಂಥ ಯಾವುದು ಅಂತಂದರೆ ಗೋವೈದ್ಯ ಅನ್ನೋದು. 54ನೇ ಪ್ರಶ್ನೆ, ಗೋವೈದ್ಯ ಕೃತಿಯ ಕರ್ತೃ ಯಾರು? ಉತ್ತರ ಕೀರ್ತಿವರ್ಮ. 54ನೇ ಪ್ರಶ್ನೆ, ಕನ್ನಡದ ಮೊದಲ ಅಕ್ಷರ ಮಾಲಿಕಾ ಕೃತಿ ಯಾವುದು? ಕನ್ನಡದ ಮೊದಲ ಅಕ್ಷರ ಮಾಲಿಕಾ ಕೃತಿ ಜಿನಾಕ್ಷರ ಮಾಲೆ. 55ನೇ ಪ್ರಶ್ನೆ, ಜಿನಾಕ್ಷರ ಮಾಲೆ ಗ್ರಂಥದ ಕರ್ತೃ ಯಾರು? ಜಿನಾಕ್ಷರ ಮಾಲೆ ಗ್ರಂಥದ ಕರ್ತೃ ಪೊನ್ನ. 56ನೇ ಪ್ರಶ್ನೆ, ಕನ್ನಡದ ಮೊದಲ ಛಂದೋಬುದಿ ಗ್ರಂಥ ಯಾವುದು? ಕನ್ನಡದ ಮೊದಲ ಛಂದೋಬುದಿ ಗ್ರಂಥ ಛಂದೋಬುದಿ. 57ನೇ ಪ್ರಶ್ನೆ, ಛಂದೋಬುದಿ ಗ್ರಂಥದ ಲೇಖಕರು ಯಾರು? ಯಾರು? ನಾಗವರ್ಮ. 58ನೇ ಪ್ರಶ್ನೆ, ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಯಾವುದು? ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಮದನ ತಿಲಕ. 59ನೇ ಪ್ರಶ್ನೆ, ಮದನ ತಿಲಕ ಗ್ರಂಥದ ಕರ್ತೃ ಯಾರು? ಮದನ ತಿಲಕ ಗ್ರಂಥದ ಕರ್ತೃ ಬಂದು ಚಂದ್ರರಾಜ. 60ನೇ ಪ್ರಶ್ನೆ, ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು? ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ. 61ನೇ ಪ್ರಶ್ನೆ, ಸೂಕ್ತಿ ಸುಧಾರಣಾ ಗ್ರಂಥದ ಕರ್ತೃ ಯಾರು? ಸೂಕ್ತಿ ಸುಧಾರಣಾ ಗ್ರಂಥದ ಕರ್ತೃ ಬಂದ್ಬಿಟ್ಟು ಮಲ್ಲಿಕಾರ್ಜುನ. 62ನೇ ಪ್ರಶ್ನೆ, ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಕನ್ನಡದ ಮೊದಲ ಸಾಹಿತ್ಯ ಕೃತಿ ಸೊಬಗಿನ ಸೋನೆ. 63ನೇ ಪ್ರಶ್ನೆ, ಸೊಬಗಿನ ಸೋನೆ ಕೃತಿಯ ಕರ್ತೃ ಯಾರು? ಸೊಬಗಿನ ಸೋನೆ ಕೃತಿಯ ಕರ್ತೃ ಬಂದ್ಬಿಟ್ಟು ದೇವರಾಜ. ಕನ್ನಡದ ಮೊದಲ ಅಲಂಕಾರ ಶಾಸ್ತ್ರ ಗ್ರಂಥ ಯಾವುದು? ಕನ್ನಡದ ಮೊದಲ ಅಲಂಕಾರ ಶಾಸ್ತ್ರ ಗ್ರಂಥ ಕಾವ್ಯಾವಲೋಕನ. 65ನೇ ಪ್ರಶ್ನೆ, ಕಾವ್ಯಾವಲೋಕನದ ಕರ್ತೃ ಯಾರು? ಕಾವ್ಯಾವಲೋಕನದ ಕರ್ತೃ ಬಂದು 2ನೇ ನಾಗವರ್ಮ. 66ನೇ ಪ್ರಶ್ನೆ, ಕನ್ನಡದ ಮೊದಲ ಶತಕ ಕೃತಿ ಯಾವುದು? ಕನ್ನಡದ ಮೊದಲ ಶತಕ ಕೃತಿ ಚಂದ್ರಚೂಡಾಮಣಿ ಶತಕ. 67ನೇ ಪ್ರಶ್ನೆ, ಚಂದ್ರಚೂಡಾಮಣಿ ಶತಕದ ಕರ್ತೃ ಯಾರು? ಯಾರಂದರೆ ನಾಗವರ್ಮ. 68ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರ ಯಾರು? ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. 69ನೇ ಪ್ರಶ್ನೆ, ಕನ್ನಡದ ಮೊದಲ ಕೀರ್ತನೆಕಾರ ಯಾರು?
ಕನ್ನಡದ ಮೊದಲ ಕೀರ್ತನಕಾರ ನರಹರಿ ತೀರ್ಥರು. 70ನೇ ಪ್ರಶ್ನೆ, ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು? ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ವ್ಯವಹಾರ ಗಣಿತ. 71ನೇ ಪ್ರಶ್ನೆ, ವ್ಯವಹಾರ ಗಣಿತ ಗ್ರಂಥದ ಕರ್ತೃ ಯಾರು? ವ್ಯವಹಾರ ಗ್ರಂಥದ ಕರ್ತೃ ಬಂದು ರಾಜಾದಿತ್ಯ. 72ನೇ ಪ್ರಶ್ನೆ, ಪೊಸಗನ್ನಡ ಶಬ್ದದ ಮೊದಲ ಪ್ರಯೋಗ ಮಾಡಿದವರು ಯಾರು? ಪೊಸಗನ್ನಡ ಎನ್ನುವ ಒಂದು ಶಬ್ದವನ್ನು ಮೊದಲು ಪ್ರಯೋಗ ಮಾಡಿದವರು ಚಂದ್ರರಾಜ. 75ನೇ ಪ್ರಶ್ನೆ, ಚಂದ್ರರಾಜ ತನ್ನ ಯಾವ ಕೃತಿಯಲ್ಲಿ ಮೊದಲ ಬಾರಿಗೆ ಪೊಸಗನ್ನಡ ಎಂಬ ಪದವನ್ನು ಬಳಸಿದ್ದಾನೆ? ಯಾವ ಕೃತಿಯಲ್ಲಿ? ಮದನ ತಿಲಕದಲ್ಲಿ. 76ನೇ ಪ್ರಶ್ನೆ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ. 77ನೇ ಪ್ರಶ್ನೆ, ಶಬ್ದಮಣಿ ದರ್ಪಣದ ಕರ್ತೃ ಯಾರು? ಶಬ್ದಮಣಿ ದರ್ಪಣದ ಕರ್ತೃ ಕೇಶಿ ರಾಜ. 78ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ನಿಘಂಟು ಯಾವುದು? ಕನ್ನಡದ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ. 79ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ಯಾವುದು? ರನ್ನ ಕಂದ. 80ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆಗೊಂಡ ರಗಳೆ ಯಾವುದು? ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆಗೊಂಡಂತಹ ರಗಳೆ ಮಂದನೀಲ ರಗಳೆ. 81ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಗಳೆಯನ್ನು ಬಳಸಿದವರು ಯಾರಂದರೆ ಪಂಪ. 82ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಂಗತ್ಯ ಬಳಸಿದವರು ಯಾರು? ಶಿಶು ಮೌರ್ಯ. 83ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ತಾತ್ವಿಕ ವಿಡಂಬನ ಕಾವ್ಯ ಯಾವುದು? ಸಮಯ ಪರೀಕ್ಷೆ. ಸಮಯ ಪರೀಕ್ಷೆ ಗ್ರಂಥದ ಲೇಖಕರು ಯಾರು? ಬ್ರಹ್ಮಶಿವ. 85ನೇ ಪ್ರಶ್ನೆ, ಕನ್ನಡದ ರಸಶಾಸ್ತ್ರದ ಮೊದಲ ಸ್ವತಂತ್ರ ಗ್ರಂಥ ಯಾವುದಂದರೆ ಬ್ರಹ್ಮಶಿವ ರಚಿಸಿರುವಂತಹ ಸಮಯ ಪರೀಕ್ಷೆ ಎಂಬ ಕೃತಿ. 86ನೇ ಪ್ರಶ್ನೆ, ಸಿಂಹಾವಲೋಕನ ಕ್ರಮದಿಂದ ರಚನೆಗೊಂಡ ಮೊದಲ ಕನ್ನಡ ಕೃತಿ ಯಾವುದು? ಸಾಹಸ ಭೀಮ ವಿಜಯಂ. 87ನೇ ಪ್ರಶ್ನೆ, ಸಾಹಸ ಭೀಮ ವಿಜಯಂ ಕೃತಿಯ ಕರ್ತೃ ಯಾರು? ರನ್ನ. 88ನೇ ಪ್ರಶ್ನೆ, ಕರ್ನಾಟಕದಲ್ಲಿ ರಚನೆಗೊಂಡ ಪ್ರಪ್ರಥಮ ಪಂಚತಂತ್ರ ಗ್ರಂಥ ಯಾವುದು? ಪಂಚತಂತ್ರ. ಪಂಚತಂತ್ರ ಕೃತಿಯ ಕರ್ತೃ ಯಾರು? ದುರ್ಗಸಿಂಹ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಕೆಗೊಂಡಿದ್ದು ಯಾವ ಗ್ರಂಥದಲ್ಲಿ? ವೀರೇಶ ಚರಿತೆ ಎಂಬ ಗ್ರಂಥದಲ್ಲಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿಯನ್ನು ಉಪಯೋಗಿಸಿದ ಕವಿ ಯಾರು? ರಾಘವಾಂಕ. ವೀರೇಶ ಚರಿತೆಯ ಕರ್ತೃ ಯಾರು? ವೀರೇಶ ಚರಿತೆಯ ಕರ್ತೃ ಬಂದು ರಾಘವಾಂಕ. 93ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಷಟ್ಪದಿ ಬಳಸಿ ಕೃತಿ ರಚಿಸಿದವರು ಯಾರು ಅಂದರೆ ಕುಮುದೆಂದು ಎನ್ನುವ ಕವಿ. 94ನೇ ಪ್ರಶ್ನೆ, ಕುಮುದೆಂದು ರಚಿಸಿದ ಕೃತಿ ಯಾವುದು? ಕುಮುದೆಂದು ಕವಿ ರಚಿಸಿದ ಕೃತಿ ಕುಮುದೆಂದು ರಾಮಾಯಣ. 95ನೇ ಪ್ರಶ್ನೆ, ಕುಮುದೆಂದು ರಾಮಾಯಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಷಟ್ಪದಿಗಳನ್ನು ಬಳಸಿ ಕೃತಿ ರಚಿಸಿದವರು ಯಾರು? ಕುಮುದೆಂದು ಎನ್ನುವರು ತಮ್ಮ ಕುಮುದೆಂದು ರಾಮಾಯಣ ಎಂಬ ಗ್ರಂಥದಲ್ಲಿ ಎಲ್ಲ ಷಟ್ಪದಿಗಳನ್ನು ಬಳಸಿ ಅವರ ಕೃತಿಯನ್ನು ಬರೀತಾರೆ. 96ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿವರ್ಧಿನಿ ಷಟ್ಪದಿಯಲ್ಲಿ ರಚನೆಗೊಂಡ ಕೃತಿ ಯಾವುದು? ಅಮರ ಶತಕ. 97ನೇ ಪ್ರಶ್ನೆ, ಅಮರ ಶತಕ ಕೃತಿಯ ಕರ್ತೃ ಯಾರು? 97ನೇ ಪ್ರಶ್ನೆ, ಅಮರ ಶತಕ ಕೃತಿಯ ಕರ್ತೃ ಯಾರು? ದೇವರಾಜ. 98ನೇ ಪ್ರಶ್ನೆ, ಮೊದಲ ಬಾರಿಗೆ ಪಾರ್ಸಿ ಪದಗಳು ಕಂಡುಬಂದ ಗ್ರಂಥ ಯಾವುದು? ಲಕ್ಕಣ್ಣ ದಂಡೇಶ ಅವರು ಬರೆದಿರುವ ಶಿವತತ್ವ ಚಿಂತಾಮಣಿ ಎಂಬ ಗ್ರಂಥದಲ್ಲಿ ನಾವು ಮೊದಲ ಬಾರಿಗೆ ಪಾರ್ಸಿ ಪದಗಳು ಬಳಕೆಯಾಗಿರೋದನ್ನು ನೋಡಬಹುದು. 99ನೇ ಪ್ರಶ್ನೆ, ಕನ್ನಡದ ಮೊದಲ ವೈದಿಕ ರಾಮಾಯಣ ಗ್ರಂಥ ಯಾವುದು? ತೊರವೆ ರಾಮಾಯಣ. 100ನೇ ಪ್ರಶ್ನೆ, ತೊರವೆ ರಾಮಾಯಣದ ಕರ್ತೃ ಯಾರು? ಕುಮಾರ ವಾಲ್ಮೀಕಿ. ಧನ್ಯವಾದಗಳು.